ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಕಡೆ ಹೋರಾಟ ಹತ್ತಿಕ್ಕಂತ ಹೇಳಿ ಎಲ್ಲ ತಾಲೂಕಲ್ಲಿ ಪೊಲೀಸರು ಅಲ್ಲಿ ಗಲಾಟೆ ಆಗುತ್ತೆ ಅದಾಗಿತ್ತು ಹೋಗ್ಬಾರ್ದು ಬಂದು. ಆದ್ರೆ ಯಾವತ್ತು ರೈತರು ಎದುರಲ್ಲ, ಯೋಜನೆ ಹೋರಾಟ ಮಾಡಿ ಗೆದ್ದಿರ್ತಾರ. ನಾವು ಅದೇ ರೀತಿ ರೈತನ ಮಕ್ಕಳಾಗಿ ನಮ್ಮ ಅಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ. ನಮ್ಮ ದಾವಣಗೆರೆ ಬಲದಂಡೆ ನಾಳೆ 65,000 ಹೆಕ್ಟೇರ್ ನೀರು ಬರುತ್ತೆ. ಈ ಬಗ್ಗೆ 40,000 ಹೆಕ್ಟೇರ್ ನೀರು ಎಡದಂಡೆ. ಇವತ್ತು ಒಂದು ಬಲದಂಡೆ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಎಡದಂಡೆಯಲ್ಲಿ ನೀರು ಸೇರೆ ಇದು ಅವೈಜ್ಞಾನಿಕ. ಇದು ಹೋರಾಟ ಮಾಡ್ತೀವಿ. ಪ್ರಾಣ ತ್ಯಾಗಕ್ಕೆ ಸಿದ್ಧ. ನಾವೇ ಕೆಲಸ ಮಾಡಬಾರ್ದು. ಇದು ಬಿಜೆಪಿ ಸರ್ಕಾರ ಕೂಡ ಅಪಪ್ರಚಾರ ಮಾಡ್ತಾರೆ. ಆದ್ರೆ ಯಡಿಯೂರಪ್ಪನವರೇ ಈ ಸರ್ಕಾರ ಯೋಗ್ಯತೆಗೆ 2,000 ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ. ಇವರೇ 1,600 ಕೋಟಿ ದುಡ್ಡು ಕೊಡಲ್ಲ. ಆದ್ರೆ ಕಾಮಗಾರಿ ಇಲ್ಲಿಂದ ಒಯ್ರಿ ಅಂತ ಯಡಿಯೂರಪ್ಪನವರು ಆದೇಶ ಮಾಡಿಲ್ಲ. ನಮ್ಮ ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆ ಒಪ್ಪಿದ್ದೀವಿ. ಆದ್ರೆ ಭದ್ರಾ ಬಲದಂಡೆ ನೀರಲ್ಲಿ ತೆಗೆದುಕೊಂಡು ಹೋಗ್ತಾರಲ್ಲ, ಆ ಸೀರಿದರೆ ಅವೈಜ್ಞಾನಿಕ ಹೋಗದೆ ಮಾಧ್ಯಮ ಸ್ನೇಹಿತರು ನೀವು ನೋಡಿರಿ. ಆ ನೀರು ಲಿಫ್ಟ್ ಮಾಡಿ ತಗೊಂಡು ಹೋಗಿ, ಇಲ್ಲ ಅಥವಾ ಜಾಕಲ್ ಮುಖ ತಗೊಂಡು ಹೋಗಿ, ಇಲ್ಲ ಒಳಿಂದ ತಗೊಂಡು ಹೋಗಿ. ಇದನ್ನ ಸಂಪೂರ್ಣ ವಿರೋಧ ಮಾಡಿದ್ವಿ. ಮತ್ತು ಅಪ್ಪರ್ ಭದ್ರೆಗೆ 21 TMC ಏನು ಹೋಗುತ್ತೆ ಅಲ್ಲಿ ಕಂಡೀಷನ್ ಇದೆ. ಅಪ್ಪರ ಭದ್ರ ಅಲ್ಲಿಂದ ತುಂಗಾ ಜಲಸಿ 21 TMC ನೀರು ಅದನ್ನು ಕೊಟ್ಟಿಲ್ಲ. ಒಂದ್ ಕಡೆ ಕಾಮಗಾರಿ ಕಳಪೆ ಆಗಿದೆ, ಇನ್ನೊಂದ್ ಕಡೆಗೆ ಅವೈಜ್ಞಾನಿಕವಾಗಿದೆ. ನೀರನ್ನು ಕೊಡಲ್ಲ, ರಕ್ತ ಕೊಡ್ತೀವಿ, ಬೇಕಾದ್ರೆ ನೀರು ಕೊಡಲ್ಲ. ನಮ್ಮ ಉಸಿರಿರುವವರೆಗೆ ಹೋರಾಟ ಮಾಡ್ತೀವಿ. ಸರ್ಕಾರ ಒಂದ್ ಕಡೆ ನಿಮ್ಮನ್ನ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಶಾಸಕ ಪೊಲೀಸರು ಬಂದರೆ ನಮ್ಮ ತಾಲೂಕುಗಳಲ್ಲಿ ಜನರು ತಡುತ್ತಾರೆ. ಇದು ಹತ್ತಿಕ್ಕ ಪ್ರಯತ್ನ. ಆದ್ರೆಲ್ಲ ಈ ಸರ್ಕಾರ ನೀರ್ ಸಾಧಿಕ್ ಸರ್ಕಾರ. ನಾನು ರಕ್ಷಣೆ ಇಲಾಖೆ ವಿನಂತಿ ಮಾಡ್ತೀನಿ, ನಮ್ಮ ರೈತರು ನಮಗೆ ಗುಂಡಿ ಹಾಕಿ ಲಾಠಿ ಚಾರ್ಜ್ ಮಾಡಲಿ, ಎದ್ರಲ್ಲ ಜಗ್ಗಲ್ಲ ಬಗ್ಗಲ್ಲ, ನಾವು ಮುಚ್ಚಿ ಹಾಕ್ತಿವಿ. ಗುಂಡಿ ಇದನ್ನ ನಾಳೆನ ಮುಚ್ಚಕ್ಕೆ ಏನು ಆ ಪೈಪ್ ಬಗ್ಗೆ ಮುಚ್ಚಕ್ಕೆ ಕೊಟ್ಟಿದ್ದೀವಿ. ಧನ್ಯವಾದ.